ಬನ್ನಿ ಮಕ್ಳೇ, ಹತ್ತಿರ ಬಂದು ಕೂತ್ಕೊಳ್ಳಿ. ಇವತ್ ನಾನು ನಿಮ್ಗೆ ರಸ್ಕಿನ್ ಬಾಂಡ್ ಅವರ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಅನ್ನೋ ಅದ್ಭುತವಾದ ಪದ್ಯದ ಕತೆ ಹೇಳ್ತೀನಿ. ಇದು ನನ್ನ ತರಾನೇ ವಯಸ್ಸಾಗಿದ್ದ ಒಬ್ಬ ಅಜ್ಜಿಯ ಕತೆ. ಆದ್ರೆ ಈ ಅಜ್ಜಿಯ ಹವ್ಯಾಸ ಮಾತ್ರ ನೀವು ಕನ್ಸಲೂ ಊಸೋಕಾಗಲ್ಲ ಕಣ್ರೋ. ಸಾಮಾನ್ಯವಾಗಿ ಅಜ್ಜಿ ಅಂದ್ರೆ ಏನ್ ಮಾಡ್ತಾರೆ ಹೇಳಿ? ಒಂದ್ ಕಡೆ ಆರಾಮ ಕೂತು ಕತೆ ಹೇಳ್ತಾರಲ್ವಾ? ಆದ್ರೆ ನಮ್ಮ ಕತೆಯ ಅಜ್ಜಿ ಹಾಗಲ್ಲ. ಅವರಿಗೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಖುಷಿ ಕೊಡೋ ವಿಚಾರ ಅಂದ್ರೆ ಇಂತಹ ಬೃಹತ್ತಾದ ದೊಡ್ಡ ದೊಡ್ಡ ಮರಗಳನ್ನ ಏರುವುದು. ನಂಬೋಕಾಗ್ತಿಲ್ವಾ? ಬನ್ನಿ ಪದ್ಯದಲ್ಲೇ ನೋಡೋಣ. My grandmother was a genius. You'd like to know why? Because she could climb trees. Spreading or high, she'd be up their branches in a trice. And mind you, when last she climbed a tree, she was 62. ನೋಡಿದ್ರಾ? ಕವಿ ರಸ್ಕಿನ್ ಬಾಂಡ್ ಅವರು ತಮ್ಮ ಅಜ್ಜಿನ ಜೀನಿಯಸ್ ಅಂದ್ರೆ ಮಹಾಬುದ್ಧಿಹಂತೆ ಅಂತ ಕರೀತಾರೆ. ಯಾಕೆ ಗೊತ್ತಾ? ಯಾಕಂದ್ರೆ ಎಂಥ ಹರಡುಕೊಂಡಿರೋ ಮರನಾದ್ರೂ, ಎಷ್ಟೇ ಎತ್ತರವಾದ ಮರನಾದ್ರೂ ಅವರು ಸರಸರನೆ ಹತ್ತುಬಿಡ್ತಾ ಇದ್ರು. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಕಡೇ ಬಾರಿಗೆ ಅವರು ಮರ ಹತ್ತಿದಾಗ ಅವರ ವಯಸ್ಸು ಬರೋಬ್ಬರಿ 62. ಆ ವಯಸ್ಸಲ್ಲಿ ನಾವೆಲ್ಲ ಸರಿಯಾಗಿ ನಡೆಯಕ್ಕೇನೆ ಒದ್ದಾಡ್ತೀವಿ. ಆದ್ರೆ ಈ ಅಜ್ಜಿ ಮರ ಹತ್ತೋದ್ರಲ್ಲಿ ನಿಸ್ಸೀಮ್ರು. ಇಲ್ಲಿ ಇನ್ನ ಟ್ರೈಸ್ ಅಂಡ ಪದ ಬಳಸಿದಾರಲ್ವಾ? ಅಂದ್ರೆ ಕಣ್ಣು ಮುಚ್ಚಿಬಿಡೋದ್ರೊಳಗೆ ಅಂತ ಅರ್ಥ. ಅಜ್ಜಿ ಮರ ಹತ್ತೋ ವೇಗ ಎಷ್ಟಿತ್ತು ಅಂದ್ರೆ ನೀವು ಹೀಗೆ ಕಣ್ಣು ಮಿಟಿಗಿಸಿ ನೋಡೋ ಅಷ್ಟ್ರಲ್ಲೇ ಅವರು ಮರದ ತುದಿಯಲ್ಲಿ ಕೂತು ನಗ್ತಾ ಇರ್ತಾ ಇದ್ರು. ಅಷ್ಟು ಫಾಸ್ಟ್ ಇದ್ರು ಅವರು. Ever since childhood, she'd had this gift for being happier in a tree than in a lift. And though as years went by, she would be told that climbing trees should stop when one grew old. ಅಂದ್ರೆ ಇದೇನೋ ವಯಸ್ಸಾದ್ಮೇಲೆ ಬಂದ ಹುಚ್ಚಲ್ಲ ಕಣ್ರೋ, ಬಾಲ್ಯದಿಂದಲೂ ಅವ್ರಿಗೆ ಮರ ಅಂದ್ರೆ ಪಂಚಪ್ರಾಣ. ಕಾಂಕ್ರೀಟ್ ಬಿಲ್ಡಿಂಗಲ್ಲಿರೋ ಲಿಫ್ಟ್ಗಿಂತ ಮರದ ಕೊಂಬೆಗಳ ಮೇಲೆ ಕೂರೋದೇ ಅವ್ರಿಗೆ ಸ್ವರ್ಗ. ಆದ್ರೆ ವಯಸ್ಸಾಗ್ತಾ ಏನಾಗುತ್ತೆ, ಜನ ಬುದ್ಧಿ ಹೇಳೋಕ್ ಶುರು ಮಾಡ್ತಾರೆ. ಸಾಕವ್ವ, ವಯಸ್ಸಾದ್ಮೇಲೆ ಈ ಮರ ಹತ್ತೋದೆಲ್ಲ ಬಿಡಬೇಕು ಅಂತ ಉಪದೇಶ ಮಾಡಕ್ ಶುರು ಮಾಡಿದ್ರು. ಸಮಾಜದ ನಿಯಮದ ಪ್ರಕಾರ ವಯಸ್ಸಾದ್ಮೇಲೆ ಗೌರವಯುತವಾಗಿ ಅಥವಾ ಗ್ರೇಸ್ಫುಲಿ ಬದುಕಬೇಕು ಅಂದ್ರೆ ಸುಮ್ಮನೆ ಒಂದ್ ಕಡೆ ಜಪ ಮಾಡ್ಕೊಂಡು ಕೂತ್ಕೋಬೇಕು ಅಂತ. ಆದ್ರೆ ನಮ್ಮ ಅಜ್ಜಿಗೆ ಈ ನಿಯಮಗಳೆಲ್ಲ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ನಾನು ಗೌರವ ಇಲ್ಲದೆ ಡಿಸ್ಗ್ರೇಸ್ಫುಲಿ ಬದುಕಿದ್ರೂ ಪರವಾಗಿಲ್ಲ, ನನ್ನಿಷ್ಟದ ಹಾಗೆ ಬದುಕ್ತೀನಿ ಅಂತ ನಿರ್ಧಾರ ಮಾಡಿದ್ರು. And that growing old should be gone about gracefully. She'd laugh and say, well, I'll grow disgracefully. I can do it better. And we had to agree, for in all the garden there wasn't a tree. She hadn't been up at one time or another, having learned to climb from a loving brother when she was 6, but it was feared by all that one day she'd have a terrible fall. ಈ ವಿದ್ಯೆನವ್ರು ಎಲ್ಲಿಂದ ಕಲ್ತರು ಅಂದ್ರೆ ತಮಗೆ 6 ವರ್ಷ ಇದ್ದಾಗ ತಮ್ಮ ಅಣ್ಣನಿಂದ ಕಲ್ತಿದ್ರು. ಆದ್ರೆ ವಯಸ್ಸಾದಂತೆಲ್ಲ ಮನೆಯವರಿಗೆಲ್ಲ ಒಂಥರ ಭಯ ಕಾಡೋತಿ ಶುರುವಾಯಿತು. ಯಾವಾಗಾದ್ರೂ ಒಂದಿನ ಈ ಅಜ್ಜಿ ಮರದಿಂದ ಬಿದ್ದು ಕೈಕಾಲು ಮುರ್ಕೊಳ್ತಾರೆ ಅಂತ ಮನೆಯವರೆಲ್ಲ ದಿನಾ ಆತಂಕ ಪಡ್ತಾ ಇದ್ರು. ಮನೆಯವರ ಭಯ ಸುಳ್ಳಾಗ್ಲಿಲ್ಲ. ಒಂದು ದಿನ ಏನಾಯ್ತು ಗೊತ್ತಾ? ಮನೆಯವರೆಲ್ಲ ಕೆಲ್ಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾಗ ಯಾರು ಊಹಿಸದಂತ ಒಂದು ಘಟನೆ ನಡೆದೇ ಹೋಯ್ತು. ದೊಡ್ಡ ಆಪತ್ತೇ ಬಂತು ಅಂತಲೇ ಎಲ್ರೂ ಅಂದ್ಕೊಂಡ್ರು. The outcome was different. While we were in town, she climbed a tree and couldn't come down. After the rescue, the doctor took Granny's temperature and said, ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ಅಜ್ಜಿ ಎಂದಿನಂತೆ ಮರ ಹತ್ತಿದ್ರು. ಆದ್ರೆ ಈ ಬಾರಿ ಪಾಪ ಕೆಳಗಿಳಿಯೋಕಾಗ್ಲಿಲ್ಲ, ಅಲ್ಲೇ ಸಿಕ್ಕಾಕೊಂಡ್ರು. ಅವರೇನೋ ಕೆಳಗೆ ಬೀಳಲಿಲ್ಲ. ಕೊನೆಗೆ ಬೇರೆಯವರೆಲ್ಲ ಸೇರಿ ಕಷ್ಟಪಟ್ಟು ಅವ್ರನ್ನ ಕೆಳಗಿಳಿಸಿ ತಕ್ಷಣ ಡಾಕ್ಟರ್ನ ಕರೆಸಿದ್ರು. ಡಾಕ್ಟರ್ ಬಂದು ಅಜ್ಜಿನ ಪರೀಕ್ಷೆ ಮಾಡಿ ಏನಂದ್ರು ಗೊತ್ತಾ? ಇಲ್ಲಿ ಔಟ್ಕಮ್ ಅಂದ್ರೆ ಪರಿಣಾಮ ಅಥವಾ ಕೊನೆಗೆ ಏನಾಯ್ತು ಅಂತ. ಎಲ್ಲರೂ ಅಜ್ಜಿ ಬಿದ್ಬಿಡ್ತಾರಂತ ಹೆದ್ರಿದ್ರೆ ಅಲ್ಲಿ ಆಗಿದ್ದ ಪರಿಣಾಮ ಮಾತ್ರ ತುಂಬಾನೇ ವಿಚಿತ್ರವಾಗಿತ್ತು. ಅವರು ಕೆಳಗೆ ಬೀಳೋ ಬದಲು ಮರದ ಮೇಲೇ ಸಿಕ್ಕಾಕೊಂಡಿದ್ದು ಎಂಥ ವಿಪರ್ಯಾಸ ಅಲ್ವಾ? I strongly recommend a quiet week in bed. We sighed with relief and tucked her up well. Poor Granny. For her, it was like a brief season in hell, confined to her bedroom while every breeze. ಡಾಕ್ಟರ್ ಬಂದು ಅಜ್ಜಿಗೆ 1 ವಾರ ಕಡ್ಡಾಯವಾಗಿ ಬೆಡ್ ರೆಸ್ಟ್ ಬೇಕು ಅಂತ ಇದ್ರು. ಮನೆಯವರಿಗೆಲ್ಲ ಅಪ್ಪ ಅಂತ ಜೀವ ಬಂದಾಗಾಯ್ತು. ನೆಮ್ಮದಿಯಿಂದ ಅಜ್ಜಿನ ಮಲಗಿಸಿದ್ರು. ಅದೇ ಪಾಪ ಅಜ್ಜಿ, ಅವ್ರಿಗೆ ಹಾಸಿಗೆ ಮೇಲೆ ಮಲಗೋದಂದ್ರೆ ನರಕದಲ್ಲಿದ್ದಾಗಿತ್ತು. ಆ 4 ಗೋಡೆಗಳ ಮಧ್ಯೆ ಬಂದಿಯಾಗಿರೋದು ಆ ಸ್ವತಂತ್ರ ಜೀವಕ್ಕೆ ಉಸಿರುಗಟ್ಟಿದ ಹಾಗೆ ಅನಿಸ್ತು. Whispered of summer and dancing leaves, but she had held her peace till she felt stronger. Then she sat up and said, I'll lie here no longer. And she called for my father and told him undaunted. ಕಿಟಕಿಯಿಂದ ಬರ್ತಾ ಇದ್ದ ಬೇಸಿಗೆ ತಂಗಾಳಿ, ಮರದ ಎಲೆಗಳ ಸದ್ದು ಅವರನ್ನ ಕೈ ಬೀಸಿ ಕರಿತಾ ಇತ್ತು. ಸ್ವಲ್ಪ ದಿನ ಸುಮ್ಮನಿದ್ದ ಅಜ್ಜಿ ಮೈಯಲ್ಲಿ ಶಕ್ತಿ ಬಂದ ತಕ್ಷಣ ಎದ್ದು ಕೂತ್ಕೊಂಡು, ನಾನಿನ್ನು 1 ಕ್ಷಣವೂ ಈ ಹಾಸಿಗೆ ಮೇಲೆ ಮಲಗಲ್ಲ ಅಂತ ರೋಷದಿಂದ ಘೋಷಣೆ ಮಾಡಿದ್ರು. ನೇರವಾಗಿ ತಮ್ಮ ಮಗನನ್ನ ಅಂದ್ರೆ ಕವಿ ಅಪ್ಪನನ್ನ ಕರೆದು ಒಂದು ದೊಡ್ಡ ಡಿಮ್ಯಾಂಡ್ ಇಟ್ರು. ಹೆಲ್ಡ್ ಹರ್ ಪೀಸ್ ಅಂದ್ರೆ ಸುಮ್ನೆ ಇರೋದು ಅಥವಾ ಶಾಂತವಾಗಿರೋದು. ಅಜ್ಜಿ ಸುಮ್ನೆ ಮಲ್ಗಿದ್ರು ಅಂದ್ರೆ ಅವರೇನು ಸೋತು ಒಪ್ಕೊಂಡ್ರು ಅಂತ ಅಲ್ಲ. ಮುಂದಿನ ದೊಡ್ಡ ನಿರ್ಧಾರ ತಗೊಳ್ಳೋಕೆ ತಮ್ಮ ಶಕ್ತಿನ ಕೂಡಿಡ್ತಾ ಇದ್ರು. ಸರಿಯಾದ ಸಮಯಕ್ಕೆ ಕಾಯ್ತಾ ಇದ್ರು ಅಂತ ಅರ್ಥ.
that a house in a treetop was what she now wanted. My dad knew his duties. He said, "That's all right. You'll have what you want, dear. I'll start work tonight." With my expert assistance, he soon finished the chore. ಅಜ್ಜಿಯ ಡಿಮ್ಯಾಂಡ್ ಏನಿತ್ತು ಗೊತ್ತಾ? ನನಗೆ ಆ ಮರದ ಮೇಲೊಂದು ಮನೆ ಕಟ್ಟಿಕೊಡು ಅಂತ. ಎಂಥ ದಿಟ್ಟತನ ಅಲ್ವಾ? ಅವ್ರ ಮಗ ಕೂಡ ಅಷ್ಟೇ ಒಳ್ಳೆಯವನು. ಸ್ವಲ್ಪವೂ ಎದುರು ಮಾತಾಡದೆ, ಆಯ್ತಮ್ಮ, ನಿನ್ನ ಆಸೆ ಅಂತೆ ಇವತ್ತೇ ಕೆಲಸ ಶುರು ಮಾಡ್ತೀನಿ ಅಂತ ಒಪ್ಕೊಂಡ. ಕವಿಯ ಸಹಾಯ ತಗೊಂಡು ಆ ರಾತ್ರಿ ಆ ಕೆಲಸನ ಮುಗಿಸೇಬಿಟ್ಟ. ಅನ್ಡಾಂಟೆಡ್ ಅಂದ್ರೆ ಯಾವುದೇ ಅಂಜಿಕೆ ಅಥವಾ ಹಿಂಜರಿಕೆ ಇಲ್ದೆ ಅಂತ. ಅಜ್ಜಿ ತನ್ನ ಮಗನ ಹತ್ರ ಯಾವುದೇ ಭಯ ಇಲ್ದೆ ಬಹಳ ದಿಟ್ಟತನದಿಂದ ತನ್ನ ಆಸೆಯನ್ನ ಕೇಳಿದ್ರು ಅನ್ನೋದನ್ನ ಈ ಒಂದೇ ಒಂದು ಪದ ಎಷ್ಟ್ ಚೆನ್ನಾಗಿ ತೋರಿಸುತ್ತೆ ಅಲ್ಲ? ಮಗ ಮತ್ತು ಮೊಮ್ಮಗ ಇಬ್ರೂ ಸೇರಿ ಅಜ್ಜಿಗೆ ಮರದ ಮೇಲೆ ಒಂದು ಸುಂದರವಾದ ಮನೆನ ಕಟ್ಕೊಟ್ರು. ನೋಡಿ, ಅದಕ್ಕೊಂದು ಬಾಗ್ಲು, ಕಿಟಕಿ ಎಲ್ಲ ಇತ್ತು. ನೋಡಕ್ಕೆ ಯಾವುದೋ ಮಹಾರಾಣಿಯ ಅರಮನೆ ಥರನೇ ಇತ್ತು. ನಮ್ಮಜ್ಜಿ ಕೊನೆಗೂ ತನ್ನ ಸ್ವಂತ ಸಾಮ್ರಾಜ್ಯನ ಕಟ್ಕೊಂಡ್ರು. Made her a tree house with windows and a door. So Granny moved up, and now every day I climb to her room with glasses and tray. She sits there in state and drinks sherry with me. ಅಜ್ಜಿಯ ಮರದ ಮನೆಗೆ ಖುಷಿ ಖುಷಿಯಾಗಿ ವಾಸಕ್ಕೆ ಹೋದ್ರು. ಪ್ರತಿದಿನ ಕವಿ ಒಂದು ಟ್ರೇನಲ್ಲಿ ಲೋಟಗಳನ್ನ ಇಟ್ಕೊಂಡು ಮರ ಹತ್ತಿ ಅಜ್ಜಿ ಹತ್ರ ಹೋಗ್ತಾರೆ. ಅಜ್ಜಿಯಲ್ಲಿ ಒಬ್ಬ ರಾಣಿಯ ತರ ದರ್ಬಾರ್ ಮಾಡ್ತಾ ಮೊಮ್ಮಗನ ಜೊತೆ ಕೂತು ಆರಾಮಾಗಿ ಕುಡಿತಾ ಕಾಲ ಕಳೀತಾ ಇದ್ರು. ಎಂಥ ಜೀವನ ಅಲ್ವಾ? ಇಲ್ಲಿ ಶೆರ್ರಿ ಅಂದ್ರೆ ಒಂದ್ ರೀತಿಯ ಹಳದಿ ಅಥವಾ ಕಂದು ಬಣ್ಣದ ವೈನ. ಮರದ ಮೇಲಿನ ತಮ್ಮ ಹೊಸ ಸಾಮ್ರಾಜ್ಯದಲ್ಲಿ ಮೊಮ್ಮಗನ ಜೊತೆ ಸೇರಿ ಈ ಪಾನೀಯ ಕುಡಿತಾ ಅಜ್ಜಿ ತಮ್ಮ ಗೆಲುವನ್ನ ರಾಯಲ್ ಆಗಿ ಆಚರಿಸ್ತಾ ಇದ್ರು. Upholding her right to reside in a tree. ಇದು ಈ ಪದ್ಯದ ಕೊನೆಯ ಸಾಲು ಮಕ್ಕಳೇ. ಅಜ್ಜಿ ಸಮಾಜದ ಯಾವ ನಿಯಮಕ್ಕೂ ತಲೆ ಬಾಗ್ಲಿಲ್ಲ. ತನ್ನಿಷ್ಟದ ಹಾಗೆ ಮರದ ಮೇಲೆ ವಾಸ ಮಾಡುವ ತನ್ನ ಹಕ್ಕನ್ನ ಅವರು ಬಾಳ ಹೆಮ್ಮೆಯಿಂದ ಎತ್ತಿ ಹಿಡಿದ್ರು. ಇದು ನಿಜಕ್ಕೂ ಅವರ ಅತಿದೊಡ್ಡ ಗೆಲುವು. ಅಪೋಲ್ಡಿಂಗ್ ಅಂದ್ರೆ ಎತ್ತಿ ಹಿಡಿಯೋದು ಅಥವಾ ಜಗತ್ತಿಗೆ ಸ್ಪಷ್ಟವಾಗಿ ತೋರಿಸ್ಕೊಡೋದು. ಮರದ ಮೇಲೆ ಮನೆ ಮಾಡಿಕೊಂಡು ವಾಸ ಮಾಡಿದ್ದೇ ತನ್ನ ಸ್ವಾತಂತ್ರ್ಯ ಮತ್ತು ಹಕ್ಕುಗಳನ್ನ ಜಗತ್ತಿಗೆ ಸಾರ್ಧ ಹಾಗೆ ಇತ್ತು. ನಾನಿಂಗೇನೆ, ನನ್ನಿಷ್ಟ ಅನ್ನೋ ಗತ್ತು ಅದು. ಮಕ್ಳೇ, ಇವತ್ತಿನ ಕಥೆ ಮುಗಿಸೋ ಮುನ್ನ ನನ್ನೊಂದು ಪ್ರಶ್ನೆ. ನಿಮಗೆ ವಯಸ್ಸಾದ ಮೇಲೆ ನಿಮ್ಮ ಬಾಲ್ಯದ ಯಾವ ಅಭ್ಯಾಸ ಅಥವಾ ಆಸೆಯನ್ನ ಮುಂದುವರಿಸ್ಕೊಂಡು ಹೋಗಕ್ಕೆ ಇಷ್ಟಪಡ್ತೀರಾ? ಈ ಅಜ್ಜಿ ಹಾಗೆ ನಿಮ್ಮೊಳಗಿನ ಮಗುವನ್ನ ಯಾವತ್ತೂ ಸಾಯಲ್ಬಿಡಬೇಡಿ. ಯಾರು ಏನೇ ಅಂದ್ರೂ ನಿಮ್ಮ ಕನಸಿನ ಮರವನ್ನ ಹತ್ತೋದನ್ನ ನಿಲ್ಲಿಸಬೇಡಿ. ಸರಿ, ನಾನು ಬರ್ತೀನಿ. ಇನ್ನೊಂದಿನ ಮತ್ತೊಂದು ಕತೆ ಜೊತೆ ಸಿಗ್ತೀನಿ. ನಮಸ್ಕಾರ.